ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಸೆಟ್ 2022 ಎಕ್ಸಾಮಿನೇಷನ್ ಡಿಸೆಂಬರ್ನಲ್ಲಿ ಆಗೋದಿದೆ. ಸೊ ಮುಂದಿನ ತಿಂಗಳಲ್ಲಿ ನೋಟಿಫಿಕೇಷನನ್ನು ರಿಲೀಸ್ ಮಾಡೋರಿದ್ದಾರೆ. ಸೊ ನೀವೆಲ್ಲ ಇವಾಗಲೇ ಕೆಸೆಟ್ 2022ಗಾಗಿ ಪ್ರಿಪ್ರೇಷನನ್ನು ಆರಂಭ ಮಾಡಬೇಕು. ಸೊ ಅದೇ ರೀತಿ ನಿಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್ಗೆ ಹೆಲ್ಪ್ ಮಾಡುವ ಸಲುವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2022 ಪ್ರಿಪ್ರೇಷನ್ಗಾಗಿ 2014ರಲ್ಲಿ ನಡೆದ ಪೇಪರ್ 1 ಪತ್ರಿಕೆಯ 1ರಿಂದ 15ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಸೆಟ್ನಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎಂಬ ಎರಡು ಪತ್ರಿಕೆಗಳಿರ್ತವೆ. ಸೊ ಪೇಪರ್ 1ನಲ್ಲಿ 50 ಪ್ರಶ್ನೆಗಳಿರ್ತವೆ, 100 ಅಂಕಗಳು. ಪೇಪರ್ 2ನಲ್ಲಿ 100 ಪ್ರಶ್ನೆಗಳಿರ್ತವೆ, 200 ಅಂಕಗಳು. ಸೊ ಹೀಗಾಗಿ ಒಟ್ಟು 300 ಅಂಕಗಳಿಗೆ ಈ ಒಂದು ಕೆಸೆಟ್ ಎಕ್ಸಾಮಿನೇಷನನ್ನು ನಡೆಸಲಾಗ್ತಾ ಇದೆ. ಸೊ ನೀವೇನಾದರೂ ಈ ಕೆಸೆಟ್ ಎಕ್ಸಾಮಿನೇಷನ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರೆ ಈ ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಸ್ಕೋರ್ ಮಾಡೋದರ ಮೂಲಕ ನೀವು ಸರಳವಾಗಿ ಕೆಸೆಟನ್ನು ಕ್ವಾಲಿಫೈ ಆಗ್ಬೋದು. ಸೊ ಅದೇ ರೀತಿ ನೀವು ಪೇಪರ್ 2ಗೆ ಎಷ್ಟು ಮಹತ್ವವನ್ನು ನೀಡ್ತಿರಲ್ಲ ಅಷ್ಟೇ ಮಹತ್ವವನ್ನು ಪೇಪರ್ 1ಗೂ ಕೂಡ ಇಲ್ಲಿ ನೀವು ನೀಡಬೇಕಾಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್ಗೆ ಹೆಲ್ಪ್ ಆಗಲು ಈ ಒಂದು ಸೆಷನ್ನಲ್ಲಿ ನಾವು ಪೇಪರ್ 1ಗೆ ಸಂಬಂಧಿಸಿದಂತೆ 2014ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯ ಮೊದಲ 15 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನಾವು ಇಲ್ಲಿ ಡಿಸ್ಕಷನ್ಗೆ ಹೋಗುವ ಮೊದಲು ನೀವೇನಾದರೂ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2022ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1ಗಾಗಿ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ಗಳು ಸಿಗ್ತಾ ಇವೆ. 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ಜೊತೆಗೆ MCQ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಇದ್ರ ಜೊತೆಗೆ ನಾವು ನಿಮಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಎಲ್ಲ ಟೆಸ್ಟ್ಗಳನ್ನು ನೀವು ಗೂಗಲ್ ಫಾರ್ಮ್ ಮೂಲಕ ಅಟೆಂಡ್ ಆಗ್ತೀರಾ. ಅದಾದ ನಂತರ 50 ಟೆಸ್ಟ್ಗಳ ಸೊಲ್ಯೂಷನ್ PDF ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ನೋಟ್ಸನ್ನು ನೀಡ್ತಾ ಇದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಲಭ್ಯವಿದೆ. ಸೊ ಇಲ್ಲಿ ಈ ಒಂದು ಕೋರ್ಸ್ನ ಫೀಸ್ ಬಂದುಬಿಟ್ಟು ಇಲ್ಲಿ ನಿಮಗೆ 2500, ಸೊ 2500 ರೂಪಾಯಿಗಳಲ್ಲಿ ಈ ಒಂದು ಕೋರ್ಸ್ ನಿಮಗೆ ಲಭ್ಯ ಆಗ್ತಾ ಇದೆ. ಸೊ ನೀವೇನಾದರೂ ಇವತ್ತೇ ಜಾಯಿನ್ ಆದರೆ ನಿಮಗೆ ನಾವು 500 ರೂಪಾಯಿಗಳನ್ನ ಡಿಸ್ಕೌಂಟ್ ಮಾಡಿ 2000 ರೂಪಾಯಿಗಳಲ್ಲಿ ನಿಮಗೆ ಈ ಒಂದು ಕೋರ್ಸನ್ನು ನೀಡ್ತಾ ಇದ್ದೀವಿ. ಸೊ ಅದೇ ರೀತಿ ಈ ಒಂದು ಕೋರ್ಸ್ಗೆ ನೀವು ಸೇರಿಕೊಳ್ಳಲು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಜಾಯಿನ್ ಆಗ್ಬೋದು, ಅಥವಾ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು, ಅಥವಾ ಕಾಲ್ ಮಾಡಿನೂ ಕೂಡ ನಮಗೆ ಕೇಳ್ಬೋದು. ಸೊ ಆ್ಯಕ್ಚುಲ್ ಕೋರ್ಸ್ ಫೀ 2500 ಇದೆ. ಬಟ್ ನೀವೇನಾದರೂ ಈ ಒಂದು ವೀಕ್ನಲ್ಲಿ ಜಾಯಿನ್ ಆದರೆ ನಿಮಗೆ ನಾವು 2000 ರೂಪೀಸ್ನಲ್ಲಿ ನೀಡ್ತಾ ಇದ್ದೀವಿ. ಸೊ ಅದೇ ರೀತಿ ಫ್ರೆಂಡ್ಸ್, ನೀವು ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನಮ್ಮ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ. ಸೊ ಅದೇ ರೀತಿ ಫ್ರೆಂಡ್ಸ್, ಲೆಟಸ್ ಮೂವ್ ಟು ದಿ ಕ್ವಶನ್ಸ್. ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಸ್ವತಂತ್ರ ಮತ್ತು ಅವಲಂಬಿತ ಪರಿವರ್ತಕಗಳನ್ನು ಈ ಪ್ರಾಕಲ್ಪನೆಯಲ್ಲಿ ಗುರುತಿಸಿ. ಓಟ ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನು ಹೆಚ್ಚು ಮಾಡ್ತಾ ಇದೆ. ಸೊ ಯಾವ ರೀತಿ ಇಲ್ಲಿ ಒಬ್ಬ ವ್ಯಕ್ತಿ ಓಟದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಸೊ ಓಟದಲ್ಲಿ ಭಾಗವಹಿಸುವುದರಿಂದ ವ್ಯಕ್ತಿಯ ಹೃದಯ ಬಡಿತ ಹೆಚ್ಚಾಗ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೆಚ್ಚುವಿಕೆ ಎಂಬುದು ಇಂಡಿಪೆಂಡೆಂಟ್ ವೇರಿಯೇಬಲ್, ಅದೇ ರೀತಿ ವ್ಯಕ್ತಿ ಎಂಬುದು ಡಿಪೆಂಡೆಂಟ್ ವೇರಿಯೇಬಲ್. ಅದೇ ರೀತಿ ಹೆಚ್ಚುವಿಕೆ ಡಿಪೆಂಡೆಂಟ್ ವೇರಿಯೇಬಲ್, ವ್ಯಕ್ತಿ ಇಂಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಸಿ ಓಟ ಡಿಪೆಂಡೆಂಟ್ ವೇರಿಯೇಬಲ್, ಹೃದಯ ಬಡಿತ ಇಂಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಡಿ ಓಟ ಇಂಡಿಪೆಂಡೆಂಟ್ ವೇರಿಯೇಬಲ್, ಹೃದಯ ಬಡಿತ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಇಲ್ಲಿ ಐಡೆಂಟಿಫೈ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ in this hypothesis, and the hypothesis is running will increase a person's heartbeat. Yes, the statement is saying that running is going to increase the person's heartbeat. ಓಟವು ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನು ಹೆಚ್ಚಿಗೆ ಮಾಡ್ತಾ ಇದೆ. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ವಿಚ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್ and which is independent variable. So option A is saying that increase is independent variable and person is dependent variable. Option B is saying that increase is dependent variable and person is independent variable. Option C, running is dependent variable, heart rate is independent variable. Option D, running is independent variable and heart rate is dependent variable. So we have to find which is dependent variable and which is independent variable. So here running will increase person's heart rate.
So when a person is running, his heart rate is increasing. Yes, it means that the running, it is an independent variable and heart is dependent variable. Why? Because heart rate, yes, heart rate is dependent on running. If person runs, then only the heart rate is going to increase. So here the heart rate is dependent on the running. So here running is independent variable and heart rate is ಡಿಪೆಂಡೆಂಟ್ ವೇರಿಯೇಬಲ್. ಸೊ ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ಒಬ್ಬ ಓಟ ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನು ಹೆಚ್ಚು ಮಾಡುತ್ತದೆ. ಸೊ ಇಲ್ಲಿ ಹೃದಯ ಬಡಿತ ಯಾವುದರಿಂದ ಹೆಚ್ಚಾಗ್ತಾ ಇದೆ ಅಂತಂದರೆ ಓಟದಿಂದ ಹೃದಯ ಬಡಿತ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಹೃದಯ ಬಡಿತ ಎಂಬುದು ಈ ಓಟದ ಮೇಲೆ ಅವಲಂಬಿತವಾಗಿದೆ. ಸೊ ಹೀಗಾಗಿ ಹೃದಯ ಬಡಿತ ಎಂಬುದು ಏನಾಗುತ್ತೆ, ಇದು ಅವಲಂಬಿತ ಚಲಕ ಆಗುತ್ತೆ, ಅಂದರೆ ಡಿಪೆಂಡೆಂಟ್ ವೇರಿಯೇಬಲ್ ಆಗ್ತಾ ಇದೆ. ಅದೇ ರೀತಿ ಓಟ ಎಂಬುದು ಸ್ವತಂತ್ರ ಚಲಕ, ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. ಸೊ ಓಟ ಇಂಡಿಪೆಂಡೆಂಟ್ ವೇರಿಯೇಬಲ್, ಹೃದಯ ಬಡಿತ ಡಿಪೆಂಡೆಂಟ್ ವೇರಿಯೇಬಲ್. ಓಟ ಎಂಬುದು ಸ್ವತಂತ್ರ ಚಲಕ ಆದರೆ ಹೃದಯ ಬಡಿತ ಎಂಬುದು ಅವಲಂಬಿತ ಚಲಕ ಆಗಿದೆ. ಎಸ್, ಐ ಹೋಪ್ ಇಟ್ ಇಸ್ ಕ್ಲಿಯರ್ ಟು ಆಲ್. So the independent variable and dependent variable. Independent variable, it is the cause. Independent variable ಎಂಬುದು ಇದು ಒಂದು ಕಾರಣ ಆಗಿದೆ. ಏಕೆಂದರೆ ಇಲ್ಲಿ ಓಟದ ಕಾರಣದಿಂದ ಹೃದಯ ಬಡಿತ ಹೆಚ್ಚಾಗ್ತಾ ಇದೆ. ಬಿಕಾಸ್ ಆಫ್ ರನ್ನಿಂಗ್ ಹಾರ್ಟ್ ರೇಟ್ ಈಸ್ ಇನ್ಕ್ರೀಸಿಂಗ್. ಸೊ ಹಿಯರ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಇಟ್ ಈಸ್ ಎ ಕಾಸ್. ಈ ಸ್ವತಂತ್ರ ಚಲಕ ಎಂಬುದು ಏನಾಗಿದೆ, ಒಂದು ಕಾರಣ ಆಗಿದೆ. ಇಟ್ಸ್ ವ್ಯಾಲ್ಯೂ ಈಸ್ ಇಂಡಿಪೆಂಡೆಂಟ್ ಆಫ್ ಅದರ್ ವೇರಿಯೇಬಲ್. ಸೊ ಇದರ ಒಂದು ಮೌಲ್ಯ ಬೇರೆ ಯಾವುದೇ ವೇರಿಯೇಬಲ್ಗಳ ಮೇಲೆ, ಬೇರೆ ಯಾವುದೇ ಚಲಕಗಳ ಮೇಲೆ ಅವಲಂಬಿತ ಆಗಿರೋದಿಲ್ಲ. ನೆಕ್ಸ್ಟ್ ದ ಡಿಪೆಂಡೆಂಟ್ ವೇರಿಯೇಬಲ್, ಇಟ್ ಈಸ್ ದ ಎಫೆಕ್ಟ್. ಡಿಪೆಂಡೆಂಟ್ ವೇರಿಯೇಬಲ್ ಎಂಬುದು ಇಲ್ಲಿ ಒಂದು ಪರಿಣಾಮವಾಗಿದೆ. ಬಿಕಾಸ್ ಆಫ್ ರನ್ನಿಂಗ್ ಹಾರ್ಟ್ ರೇಟ್ ಈಸ್ ಇನ್ಕ್ರೀಸಿಂಗ್, ಇಟ್ ಮೀನ್ಸ್ ಇಟ್ ಈಸ್ ಆ್ಯನ್ ಎಫೆಕ್ಟ್. ವೈ ಹಾರ್ಟ್ ರೇಟ್ ಈಸ್ ಇನ್ಕ್ರೀಸಿಂಗ್? ಬಿಕಾಸ್ ಆಫ್ ರನ್ನಿಂಗ್. ಸೊ ಇಲ್ಲಿ ಓಟದಿಂದ ಏನಾಗ್ತಾ ಇದೆ, ಹೃದಯ ಬಡಿತ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಹೃದಯ ಬಡಿತ ಎಂಬುದು ಇಲ್ಲಿ ಪರಿಣಾಮವಾಗಿದೆ. ಸೊ ಇಟ್ಸ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಚೇಂಜಸ್ ಇನ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಇಲ್ಲಿ ಏನಾಗ್ತಾ ಇದೆ, ಈ ಒಂದು ಡಿಪೆಂಡೆಂಟ್ನ ಮೌಲ್ಯ ಈ ಇಂಡಿಪೆಂಡೆಂಟ್ ಮೌಲ್ಯದ ಮೇಲೆ ನಿರ್ಧಾರ ಆಗ್ತಾ ಇದೆ. ಸೊ ಹಾರ್ಟ್ ರೇಟ್ ಈಸ್ ಡಿಪೆಂಡೆಂಟ್ ಆನ್ ರನ್ನಿಂಗ್. ಸೊ ಈ ಹೃದಯ ಬಡಿತ ಓಟದ ಮೇಲೆ ಅವಲಂಬಿತವಾಗಿದೆ. Yes, let us move to the question number 2. Cricket score is what kind of variable? Option A, continuous variable. Option B, discrete variable. Option C, both discrete and continuous variable. Option D, intervening variable. ಕ್ರಿಕೆಟ್ ಸ್ಕೋರ್ ಎಂಬುದು ಯಾವ ರೀತಿಯ ಒಂದು ಪರಿವರ್ತಕವಾಗಿದೆ? ಆಪ್ಷನ್ ಎ ನಿರಂತರ ಪರಿವರ್ತಕ. ಆಪ್ಷನ್ ಬಿ ನಿಬಂಧನೆಗೊಳಪಟ್ಟ ಪರಿವರ್ತಕ. ಆಪ್ಷನ್ ಸಿ ನಿಬಂಧನೆಗೊಳಪಟ್ಟ ಮತ್ತು ನಿರಂತರ ಪರಿವರ್ತಕಗಳು. ಆಪ್ಷನ್ ಡಿ ಏತನ್ಮಧ್ಯೆ ಸಂಭವಿಸುವ ಪರಿವರ್ತಕ, ಅಂದರೆ ಇಂಟರ್ವೀನಿಂಗ್ ವೇರಿಯೇಬಲ್. So I believe you know the difference between dependent and independent variable. So dependent variable means continuous variable and discrete variable. So here discrete variables means these are going to take only whole numbers. Some numbers it will take and the value jumps from one value to another value. For example 2 to 3, the value is going to jump from 2 to 3. It is known as the discrete variable. And when it comes to continuous variable, it takes all the values. It takes all the fractional values. It also take all the non-fractional values. But discrete variables will not take all the values. So here the value jumps from one value to another value. But the continuous variable, for example 1, then 1.1, 1.2, 1.3, it will take all the middle values. So here when it comes to cricket score, yes, cricket score, it is a kind of discrete variable because the value jumps from
one value to another value, 1 2 3 4. So in this way runs are jumping from one value to another value. So cricket score ಎಂಬುದು ಒಂದು ಡಿಸ್ಕ್ರೀಟ್ ವೇರಿಯೇಬಲ್ ಆಗಿದೆ, ನಿಬಂಧನೆಗೊಳಪಟ್ಟ ಪರಿವರ್ತಕವಾಗಿದೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. Yes, here a discrete variable means it is a variable whose value is obtained by counting, and here the value will jump from one value to another value. It will not take the middle values. And examples: number of students present in the class. Yes, number of red marbles in a jar. So ಇಲ್ಲಿ discrete variable ಅಂತಂತಂದರೆ ಒಂದು ಯಾವುದೇ ಯಾವಾಗಲೂ ಚಲಕದ ಮೌಲ್ಯ ಒಂದು ಮೌಲ್ಯದಿಂದ ಇನ್ನೊಂದು ಮೌಲ್ಯಕ್ಕೆ ಜಂಪ್ ಆಗ್ತಾ ಇದೆ. ಸೊ ಉದಾಹರಣೆಗೆ ಒಂದು ತರಗತಿಯಲ್ಲಿರುವ ಮಕ್ಕಳು, ಎಸ್ ಒಂದು ಜಾರ್ನಲ್ಲಿರುವ ರೆಡ್ ಮಾರ್ಬಲ್ಸ್. ಅದೇ ರೀತಿ ಕ್ರಿಕೆಟ್ ಸ್ಕೋರ್ ಎಂಬುದು ಏನಾಗಿದೆ, ಡಿಸ್ಕ್ರೀಟ್ ವೇರಿಯೇಬಲ್ ಆಗಿದೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಎಸ್ ಕ್ವೆಶ್ಚನ್ ನಂಬರ್ 3. ಒನ್ ಟೆಸ್ಟ್ ದಟ್ ಹೆಲ್ಪ್ಸ್ ಅನಲೈಸ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಎಸ್ ವಿಚ್ ಟೆಸ್ಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಟು analyze observed frequency and also expected frequency. Option A MANOVA, option B T test, option C ANOVA, option D chi-square. ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆಗಳನ್ನು ನಾವು ಇಂಗ್ಲೀಷ್ನಲ್ಲಿಯೂ ಕೂಡ ನೀಡಿದ್ದೀವಿ, ಕನ್ನಡದಲ್ಲಿಯೂ ಕೂಡ ನೀಡಿದ್ದೀವಿ. ಸೊ ಈ ಒಂದು ನಮ್ಮ ಕ್ರ್ಯಾಶ್ ಕೋರ್ಸ್ ನಿಮಗೆ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ಹಿಯರ್ ಪರಿವೀಕ್ಷಣಾ ಅಂಕ ಮತ್ತು ನಿರೀಕ್ಷಿತ ಅಂಕಗಳ ವಿಶ್ಲೇಷಣೆಗೆ ಸಹಾಯಕಾರಿಯಾದ ಪರೀಕ್ಷೆ ಯಾವುದು? ಆಪ್ಷನ್ ಎ ಮನೋವಾ, ಆಪ್ಷನ್ ಬಿ ಟಿ ಟೆಸ್ಟ್, ಆಪ್ಷನ್ ಸಿ ಅನೋವಾ, ಆಪ್ಷನ್ ಡಿ chi-square ಟೆಸ್ಟ್. Yes, here the right answer is yes, the test which is helping for analyzing observed frequency and also expected frequency is chi-square test. So option D is the right answer. ಸೊ ಇಲ್ಲಿ ಪರಿವೀಕ್ಷಣಾ ಅಂಕ ಮತ್ತು ನಿರೀಕ್ಷಣಾ ಅಂಕ ಎರಡನ್ನೂ ಕೂಡ ವಿಶ್ಲೇಷಣೆ ಮಾಡಲು ನಾವು chi-square ಟೆಸ್ಟನ್ನು ಬಳಸ್ತಾ ಇದ್ದೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. So the chi-square test, it is commonly used for testing relationship between categorical variables. So please remember it, chi-square is used normally to test the relationship between categorical variables, and it is used to test hypotheses about the distribution of observations in different categories. So when the hypothesis about the distribution, when the observations are in different categories, so it is used to test hypothesis about the distribution of observations in different categories. We are going to use chi-square test. So here option D is the right answer. Question number 4. What type is snowball sampling? Yes, snowball sampling, as you all know. Yes, which type of sampling it is? Option A non-probability sampling, option B probability sampling, option C multi-stage sampling, option D random sampling. ಸೊ ಗಣನೀಯ ವೃದ್ಧಿಯು ಯಾವ ರೀತಿಯ ಒಂದು ನಮೂನೆಯಾಗಿದೆ? ಆಪ್ಷನ್ ಎ ಅಸಂಭವನೀಯ ನಮೂನೆ, ಆಪ್ಷನ್ ಬಿ ಸಂಭವನೀಯ ನಮೂನೆ, ಆಪ್ಷನ್ ಸಿ ಬಹುಹಂತ ನಮೂನೆ, ಆಪ್ಷನ್ ಡಿ ಯಾದೃಚ್ಛಿಕ ನಮೂನೆ. Yes, snowball sampling, as you all know, the investigator is going to recruit one person, and this person will appoint another person, and this person will appoint another person. So here it is a type of probability sampling or non-probability sampling. Yes, here the right answer will be option A. Snowball sampling is a non-probability sampling. So ಈ ಗಣನೀಯ ವೃದ್ಧಿ ಎಂಬುದು ಒಂದು ಅಸಂಭವನೀಯ ನಮೂನೆಯಾಗಿದೆ. Yes, snowball sampling, it is a recruitment technique in which research participants are asked to assist researcher in identifying other potential subject. It is known as the snowball sampling. Means ಇಲ್ಲಿ ಒಬ್ಬ ರಿಸರ್ಚರ್ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ಇನ್ನು ಬೇರೆ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಏನಂತ ಇದ್ದೀವಿ ನಾವು, ಸ್ನೋಬಾಲ್ ಸ್ಯಾಂಪ್ಲಿಂಗ್.
ಹೀಗಾಗಿ ಇಲ್ಲಿ ಆಪ್ಷನ್ ಎ ಏನಾಗಿದೆ ಸರಿಯಾದ ಉತ್ತರ ಆಗಿದೆ. ಆ್ಯಂಡ್ ಹಿಯರ್ ಆಲ್ ದ ಪೀಪಲ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಚಾನ್ಸ್, ಸೊ ಇಟ್ ಈಸ್ ನೋನ್ ಆಸ್ ದಿ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಸೊ ಈ ಒಂದು ಗಣನೀಯ ವೃದ್ಧಿಯಲ್ಲಿ ಎಲ್ಲ ಜನರು ಕೂಡ ಆಯ್ಕೆಯಾಗುವ ಅವಕಾಶವನ್ನು ಹೊಂದಿರುವುದಿಲ್ಲ. ಸೊ ಹೀಗಾಗಿ ಇದಕ್ಕೆ ನಾವು ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರಿತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 5, ವಿಚ್ ಈಸ್ ದ ರಿಸರ್ಚ್ ಮೆಥಡ್ predominantly used to study cultural anthropology? Option A interview, option B panel discussion, option C participant observation, option D focused group discussion. ಸೊ ಇಲ್ಲಿ ಕನ್ನಡದಲ್ಲಿ ಕೂಡ ಪ್ರಶ್ನೆಯನ್ನು ನೀಡಲಾಗಿದೆ. ಸಾಂಸ್ಕೃತಿಕ ಮಾನವಶಾಸ್ತ್ರವನ್ನು ಅಧ್ಯಯನ ಮಾಡಲು ಹೆಚ್ಚಿನ ರೀತಿಯಲ್ಲಿ ಬಳಸುವ ಸಂಶೋಧನಾ ವಿಧಾನ ಯಾವುದು? ಆಪ್ಷನ್ ಎ ಸಂದರ್ಶನ, ಆಪ್ಷನ್ ಬಿ ಸಮಿತಿ, ಆಪ್ಷನ್ ಸಿ ಭಾಗವಹಿಸುವಿಕೆ ಪರಿವೀಕ್ಷಣೆ, ಆಪ್ಷನ್ ಡಿ ನಿರ್ದಿಷ್ಟ ಗುಂಪು ಚರ್ಚೆ. ಎಸ್, ವಿಚ್ ಇಸ್ ದ ರಿಸರ್ಚ್ ಮೆಥಡ್ ಪ್ರಿಡಾಮಿನೆಂಟ್ಲಿ ಯೂಸ್ ಟು ಸ್ಟಡಿ ಕಲ್ಚರಲ್ ಆಂಥ್ರೋಪಾಲಜಿ. ಸೊ ಇಲ್ಲಿ ನಾವು ಸಾಂಸ್ಕೃತಿಕ ಮಾನವಶಾಸ್ತ್ರವನ್ನು ಅಧ್ಯಯನ ಮಾಡಲು ಯಾವ ಸಂಶೋಧನಾ ವಿಧಾನವನ್ನು ಬಳಕೆ ಮಾಡ್ತಾ ಇದ್ದೀವಿ? ಟು ಸ್ಟಡಿ ದ ಕಲ್ಚರಲ್ ಆಂಥ್ರೋಪಾಲಜಿ, ವಿಚ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಯೂಸ್ ಹಿಯರ್? ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್. ಎಸ್, ವಿ ಆರ್ ಯೂಸಿಂಗ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಟು ಸ್ಟಡಿ ದ ಕಲ್ಚರಲ್ ಆಂಥ್ರೋಪಾಲಜಿ. ನಾವು ಇಲ್ಲಿ ಸಾಂಸ್ಕೃತಿಕ ಮಾನವಶಾಸ್ತ್ರವನ್ನು ಅಧ್ಯಯನ ಮಾಡಲು ಭಾಗವಹಿಸುವಿಕೆ ಪರಿವೀಕ್ಷಣೆಯನ್ನು ಬಳಸ್ತಾ ಇದ್ದೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗಿದೆ ಸರಿಯಾದ ಉತ್ತರ ಆಗಿದೆ. ಎಸ್, ಇನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ದ ಇನ್ವೆಸ್ಟಿಗೇಟರ್ ಬಿಕಮ್ಸ್ ಅ ಪಾರ್ಟ್ ಆಫ್ ದ ಗ್ರೂಪ್ ಆರ್ ಫೆನಾಮಿನಾ. ಎಸ್ ಫ್ರೆಂಡ್ಸ್, ಈ ಒಂದು ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ನಲ್ಲಿ ಇನ್ವೆಸ್ಟಿಗೇಟರ್ ಸಂಶೋಧನಾಕಾರ ಏನಾಗ್ತಾ ಇದ್ದಾನೆ, ಯಾವುದೇ ಒಂದು ಗುಂಪಿನ ಭಾಗ ಆಗ್ತಾ ಇದ್ದಾನೆ, ಆ ಗುಂಪಿನಲ್ಲಿ ಭಾಗವಹಿಸಿ ಸಂಶೋಧನೆಯನ್ನು ಕೈಗೊಳ್ತಾ ಇದ್ದಾನೆ. Then the investigator becomes a participant or member of the group and also investigates the situation. So here the investigator is going to participate in the group. He will also become a member of the group. Then he is going to investigate. So ಈ ಒಂದು ವಿಧಾನದಲ್ಲಿ ಸಂಶೋಧನಾಕಾರ ಆ ಗುಂಪಿನಲ್ಲಿ ಪಾತ್ರ ವಹಿಸಿ ಆ ಗುಂಪಿನ ಸದಸ್ಯನಾಗ್ತಾ ಇದ್ದಾನೆ. ಸೊ ಆ ಗುಂಪಿನ ಸದಸ್ಯನಾಗಿ ತನ್ನ ಸಂಶೋಧನಾ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾನೆ. So it allows a close proximity to the subject studied, therefore it gives an opportunity for intimate study. So ಇಲ್ಲಿ ಅದೇ ಗುಂಪಿನ ಪಾತ್ರವಾಗುವುದರಿಂದ ಅವನು ಇನ್ಡೆಪ್ತ್ ಆಗಿ ಅಧ್ಯಯನವನ್ನು ಮಾಡಬಹುದು. So question number 6, while researching on Dr. U.R. Ananthamurthy, what kind of data are you collecting on the basis of interview with him? Yes, while researching on Dr. U.R. Ananthamurthy, so you are researching about Dr. U.R. Ananthamurthy, then what kind of data are you collecting on the basis of the interview with him? So you are conducting an interview with him, then which type of data you are going to collect? Option A secondary data, option B primary data, option C tertiary data, option D filtered data. So as you all know, there are two sources of data. One is primary source, another one is secondary source. When the investigator is going to collect the data for the first time, it is known as the primary data, and when the investigator is using already available data for his research, it is known as the secondary data. ಸೊ ಇಲ್ಲಿ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಬಗ್ಗೆ ಸಂಶೋಧನೆ ಮಾಡುವಾಗ ಅವರನ್ನು ಸಂದರ್ಶಿಸಿದಾಗ ದೊರಕುವ ಮಾಹಿತಿ ಯಾವ ರೀತಿಯದು? ಸೊ ನೀವು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾ ಇದ್ದೀರಿ. ಸೊ ನೀವು ಅವರ ಬಗ್ಗೆ ಒಂದು ಸಂದರ್ಶನವನ್ನು ಏರ್ಪಡಿಸಿದ್ದೀರಿ. ಸಂದರ್ಶನ ಮಾಡುವಾಗ ದೊರಕುವ ಮಾಹಿತಿಯನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ದ್ವಿತೀಯ ಹಂತದ ಮಾಹಿತಿ, ಆಪ್ಷನ್ ಎ ಪ್ರಾಥಮಿಕ ಮಾಹಿತಿ, ಆಪ್ಷನ್ ಸಿ ತೃತೀಯ ಹಂತದ ಮಾಹಿತಿ, ಆಪ್ಷನ್ ಡಿ ಸೋಸಿದ ಮಾಹಿತಿ. ಸೊ ದತ್ತಾಂಶದ ಎರಡು ಮೂಲಗಳು ನಿಮಗೆ ಗೊತ್ತಿವೆ, ಒಂದು ಪ್ರಾಥಮಿಕ ಮೂಲಗಳು, ಇನ್ನೊಂದು ಮಾಧ್ಯಮಿಕ ಮೂಲಗಳು. ಸೊ ಪ್ರಾಥಮಿಕ ಅಂತಂದರೆ ಸಂಶೋಧನಾಕಾರನು ಮೊದಲ ಬಾರಿಗೆ ಸಂಗ್ರಹಿಸಿದ ದತ್ತಾಂಶವನ್ನು ಪ್ರಾಥಮಿಕ ದತ್ತಾಂಶ ಅಂತ ಇದ್ದೀವಿ. ಸಂಶೋಧನಾಕಾರನು ಇವಾಗಲೇ ಲಭ್ಯವಿರುವ ದತ್ತಾಂಶಗಳನ್ನು ಏನಾದರೂ ಬಳಸಿಕೊಂಡ್ರೆ ಅದಕ್ಕೆ ನಾವು ಮಾಧ್ಯಮಿಕ ದತ್ತಾಂಶ ಅಂತ ಕರಿತಾ ಇದ್ದೀವಿ. ಸೊ ಈ ರೀತಿಯಾಗಿ ಇಲ್ಲಿ ದತ್ತಾಂಶಗಳ ಎರಡು ಮೂಲಗಳನ್ನು ನಾವು ನೋಡ್ಬೋದು. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ, ಸೊ ಹಿಯರ್ ಇಟ್ ಈಸ್ ನೋನ್ ಆಸ್ ದಿ
primary data, because when we are going to investigate someone, when we are interviewing someone, it will be the first time we are the one to collect the data, so it is known as the primary data. ಸೊ ನಾವು ಯಾವಾಗ ಒಬ್ಬ ವ್ಯಕ್ತಿಯನ್ನು ಇಂಟರ್ವ್ಯೂ ಮಾಡಿ ಸಂದರ್ಶನ ಮಾಡಿ ಮಾಹಿತಿಯನ್ನು ಪಡಿತಾ ಇದ್ದೀವಿ, ಅದಕ್ಕೆ ನಾವು ಪ್ರಾಥಮಿಕ ದತ್ತಾಂಶ ಅಂತ ಕರಿತಾ ಇದ್ದೀವಿ. ಏಕೆಂದರೆ ನಾವು ನೇರವಾಗಿ ಆ ವ್ಯಕ್ತಿಯನ್ನು ಭೇಟಿಯಾಗಿ ನೈಜ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಾವು ಪ್ರಾಥಮಿಕ ದತ್ತಾಂಶ ಅಂತ ಹೇಳ್ಬೋದು. So the sources contain original material or fresh information that has been published, reported or recorded for the first time is known as the primary data. Primary data means you are the first one to collect these data, and these data are first hand material. So first time you are going to publish these data, first time you are going to write a report on it, it is known as the primary data. ಸಂಶೋಧನಕಾರ ಪ್ರಾಥಮಿಕ ದತ್ತಾಂಶಗಳನ್ನು ಮೊದಲ ಬಾರಿಗೆ ಸಂಗ್ರಹಣೆ ಮಾಡ್ತಾ ಇದ್ದಾನೆ. ಸೊ ಇಟ್ ಇನ್ಕ್ಲೂಡ್ಸ್ ಹಿಸ್ಟಾರಿಕಲ್ ಆ್ಯಂಡ್ ಲೀಗಲ್ ಡಾಕ್ಯುಮೆಂಟ್ಸ್, ಕಲೆಕ್ಟಿವ್ ಕ್ವೆಶ್ಚನೇರ್ಸ್, ಜರ್ನಲ್ಸ್, ಇಂಟರ್ವ್ಯೂಸ್, ಸರ್ವೇಸ್, email communication, technical reports, dissertations, conference papers, patents, diaries. These are all examples for primary data. ಸೊ ಇಲ್ಲಿ ಇಮೇಲ್ ಆಗಿರ್ಬೋದು, ಸಂದರ್ಶನ ಆಗಿರ್ಬೋದು, ಜರ್ನಲ್ಸ್ ಆಗಿರ್ಬೋದು, ಕ್ವಶನೇರ್ ಪ್ರಶ್ನಾವಳಿ ಆಗಿರ್ಬೋದು, ಡೈರಿಗಳಾಗಿರ್ಬೋದು, ಕಾನ್ಫರೆನ್ಸ್ ಪೇಪರ್ಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪ್ರಾಥಮಿಕ ದತ್ತಾಂಶದ ಮೂಲಗಳಾಗಿವೆ. ಸೊ ಕ್ವೆಶನ್ ನಂಬರ್ 7, the post broadcast media refers to option A folk media, option B social media, option C print media, option D electronic media. ಪೋಸ್ಟ್ ಬ್ರಾಡ್ಕಾಸ್ಟ್ ಮೀಡಿಯಾ ಎಂದು ಯಾವುದನ್ನು ಕರೆಯುತ್ತೇವೆ? ಆಪ್ಷನ್ ಎ ಜಾನಪದ ಮಾಧ್ಯಮ, ಆಪ್ಷನ್ ಬಿ ಸಾಮಾಜಿಕ ಮಾಧ್ಯಮ, ಆಪ್ಷನ್ ಸಿ ಮುದ್ರಣ ಮಾಧ್ಯಮ, ಆಪ್ಷನ್ ಡಿ electronic madhyama. So here the post broadcast media refers to social media. Yes, remember ನಾವು ಸಾಮಾಜಿಕ ಮಾಧ್ಯಮವನ್ನು ಸೋಷಿಯಲ್ ಮೀಡಿಯಾವನ್ನು ಪೋಸ್ಟ್ ಬ್ರಾಡ್ಕಾಸ್ಟ್ ಮೀಡಿಯಾ ಅಂತ ಕರಿತಾ ಇದ್ದೀವಿ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ದ post broadcast media refers to social media because it focuses on communication but in a different state and uses different techniques according to the demand of audience and culture. So here post broadcast media or social media, it is going to focus on the communication in different state, and also there are different techniques are used in this according to the demand of the audience and also culture. ಸೊ ಈ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಂದರ್ಶನದ ಮೇಲೆ ಫೋಕಸನ್ನು ಮಾಡ್ತಾ ಇದ್ದೀವಿ. ಜನರೊಂದಿಗೆ ಬೇರೆ ಬೇರೆ ವಿಧಾನಗಳನ್ನು ಬಳಸಿ ನಾವು ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ನಾವು ಬಳಸುವ ವಿಧಾನಗಳು ಈ ಒಂದು ಆಡಿಯನ್ಸ್ನ ಬೇಡಿಕೆಯ ಮೇಲೆ ನಿರ್ಧಾರವಾಗ್ತಾ ಇದೆ. So social media, it is a collective term for websites and applications which focus on communication, community based input, interaction, content sharing and collaboration. And also there are different types of social media available. So for example, microblogging, social networking, social bookmarking, social curation, wikis, these are all examples types of social media. Yes, let us move to the question number 8. So here the technique that was used by the Roman Catholic Church in 1622 to propagate the faith came to be known as option A publicity, option B religious propagation, option C seminary discourse, option D propaganda. ಸೊ ರೋಮನ್ ಕ್ಯಾಥೋಲಿಕ್ ಚರ್ಚಿನವರು 1622ರಲ್ಲಿ ತಮ್ಮ ಧರ್ಮವನ್ನು ಪಸರಿಸಲು ಬಳಸಿದ ತಂತ್ರ ಮುಂದೆ ಏನೆಂದು ಕರೆಸಿಕೊಂಡಿತು? ಆಪ್ಷನ್ ಎ ಪ್ರಚಾರ, ಆಪ್ಷನ್ ಬಿ ಧಾರ್ಮಿಕ ಪ್ರಚಾರ, ಆಪ್ಷನ್ ಸಿ ಸೆಮಿನರಿ ಭಾಷಣ, ಆಪ್ಷನ್ ಡಿ ಯೋಜಿತ ಪ್ರಚಾರ. So here the technique that was used by the Roman Catholic Church in the year of 1622 to propagate the faith, now it is known as propaganda. So option D is the
ರೈಟ್ ಆನ್ಸರ್. ಇಲ್ಲಿ ಯೋಜಿತ ಪ್ರಚಾರ ಎಂಬುದು ಸರಿಯಾದ ಉತ್ತರವಾಗಿದೆ. ಸೊ ರೋಮನ್ ಕ್ಯಾಥಲಿಕ್ ಚರ್ಚಿನವರು 1627ರಲ್ಲಿ ತಮ್ಮ ಧರ್ಮದ ಬಗ್ಗೆ ಪ್ರಚಾರವನ್ನು ಮಾಡಲು ಈ ಒಂದು ತಂತ್ರವನ್ನು ಬಳಸ್ತಾ ಇದ್ರು. So in its origin, propaganda, it is an ancient and honorable word. Religious activities that were associated with propaganda commanded the respectful attention of mankind. So question number 9. The place where public opinions are formed as a result of communication. Yes, the place where public opinions are formed as a result of communication. Option A, public debate. Option B, public sphere. Option C, media bite. Option D, media circle. So ಸಂವಹನದ ಫಲವಾಗಿ ಸಾರ್ವಜನಿಕ ಅಭಿಪ್ರಾಯ ರೂಢನೆಯಾಗುವ ಸ್ಥಳ. ಸೊ ಸಂವಹನವನ್ನು ಮಾಡುವುದರಿಂದ ಒಂದು ಸಾರ್ವಜನಿಕ ಅಭಿಪ್ರಾಯ ಹೊರಹೊಮ್ಮುತ್ತಾ ಇದೆ. ಇದನ್ನು ನಾವು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಪಬ್ಲಿಕ್ ಡಿಬೇಟ್, ಆಪ್ಷನ್ ಬಿ ಪಬ್ಲಿಕ್ ಸ್ಪಿಯರ್, option C media bite, option D media circle. So the place where public opinions are formed because of the communication, so it is known as the public sphere. So option B is the right answer. So ಯಾವುದೇ ಒಂದು ಸಂವಹನದ ಫಲವಾಗಿ ಜನರ ಜೊತೆ ಸಂವಹನ ಮಾಡುವುದರಿಂದ ಒಂದು ಸಾರ್ವಜನಿಕ ಅಭಿಪ್ರಾಯ ಹೊರಹೊಮ್ಮುತ್ತಾ ಇದೆ. ಇದನ್ನು ನಾವು ಪಬ್ಲಿಕ್ ಸ್ಪಿಯರ್ ಅಂತ ಕರಿತಾ ಇದ್ದೀವಿ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ ಪಬ್ಲಿಕ್ ಸ್ಪಿಯರ್ ಮೀನ್ಸ್ ಇಟ್ ಈಸ್ ಜನರಲಿ ಕನ್ಸೀವ್ಡ್ ಹ್ಯಾಸ್ ದ ಸೋಷಿಯಲ್ ಸ್ಪೇಸ್ ಇನ್ ವಿಚ್ ಡಿಫರೆಂಟ್ ಒಪಿನಿಯನ್ಸ್ ಆರ್ ಎಕ್ಸ್ಪ್ರೆಸ್ಡ್, ಪ್ರಾಬ್ಲಮ್ಸ್ ಆಫ್ ಜನರಲ್ ಕನ್ಸರ್ನ್ ಆರ್ ಡಿಸ್ಕಸ್ಡ್, ಕಲೆಕ್ಟಿವ್ ಸೊಲ್ಯೂಷನ್ಸ್ ಆರ್ ಡೆವಲಪ್ಡ್ ಕಮ್ಯುನಿಕೇಟಿವ್ಲಿ. ಸೊ ಇಲ್ಲಿ ಪಬ್ಲಿಕ್ ಸ್ಪಿಯರ್ ಅಂತಂದರೆ ಇಲ್ಲಿ ಜನರ ಗುಂಪಾಗಿದೆ. ಈ ಒಂದು ಜನರ ಗುಂಪಿನಲ್ಲಿ ಎಲ್ಲ ಜನರಿಂದ ಬೇರೆ ಬೇರೆ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಯಾವುದೇ ಒಂದು ಸಮಸ್ಯೆಯ ಬಗ್ಗೆ ಚಿಂತಿಸಲಾಗ್ತಾ ಇದೆ. ಆ ಸಮಸ್ಯೆಗೆ ಬೇರೆ ಬೇರೆ ಪ್ರಕಾರದ ಉತ್ತರಗಳನ್ನು ಪಡಿತಾ ಇದ್ದೀವಿ. So public sphere, here we are going to discuss with community regarding in some social problems. We are going to collect the different solutions for the problem. So thus the public sphere, it is the central arena for societal communication. So public opinions are formed as a result of communication. So it is public sphere. So question number 10. Big Boss is an example for. ಎಸ್, ಬಿಗ್ ಬಾಸ್ ಯಾವುದಕ್ಕೆ ಒಂದು ಉದಾಹರಣೆಯಾಗಿದೆ? ಆಪ್ಷನ್ ಎ ವರ್ಚುವಲ್ ಟಿ ವಿ, ಆಪ್ಷನ್ ಬಿ ಪಬ್ಲಿಕ್ ಟಿ ವಿ, ಆಪ್ಷನ್ ಸಿ ರಿಯಾಲಿಟಿ ಟಿ ವಿ, ಆಪ್ಷನ್ ಡಿ ಇ ಟಿ ವಿ. ಸೊ ಈ ಒಂದು ಬಿಗ್ ಬಾಸ್ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಇದು ಒಂದು ರಿಯಾಲಿಟಿ ಶೋ ಆಗಿದೆ. ಸೊ ಬಿಗ್ ಬಾಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ರಿಯಾಲಿಟಿ ಟಿ ವಿ. ಸೊ ಆಪ್ಷನ್ ಸಿ ರಿಯಾಲಿಟಿ ಟಿ ವಿ ಇಲ್ಲಿ ಸರಿಯಾಗಿದೆ. So reality TV means it is a television show in which members of the public or celebrities are filmed living together, everyday lives and undertakes specific challenges. So ಇಲ್ಲಿ ರಿಯಾಲಿಟಿ ಶೋ ಅಂತಂತಂದರೆ ಈ ಒಂದು ಜನರನ್ನು ಅಥವಾ ಸೆಲೆಬ್ರಿಟಿಗಳನ್ನ ತೆಗೆದುಕೊಂಡು ಅವರನ್ನು ಎಲ್ಲ ಒಂದೇ ಒಂದು ಮನೆಯಲ್ಲಿ ಅವರನ್ನು ಜೀವಿಸಲು ಬಿಟ್ಟು ಅವರಿಗೆ ಬೇರೆ ಬೇರೆ ಟಾಸ್ಕ್ಗಳನ್ನು ನೀಡ್ತಾ ಇದ್ದಾರೆ. ಸೊ ಇದನ್ನು ನಾವು ರಿಯಾಲಿಟಿ ಶೋ ಅಂತ ಕರಿತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 11. ಮ್ಯಾಥಮೆಟಿಕಲ್ ಮಾಡೆಲ್ ಇನ್ ಕಮ್ಯುನಿಕೇಷನ್ ಈಸ್ ಕ್ರೆಡಿಟೆಡ್ ಟು. ಸಂವಹನದಲ್ಲಿ ಮ್ಯಾಥಮೆಟಿಕಲ್ ಮಾದರಿ ಯಾರ ಹೆಸರಿನಲ್ಲಿದೆ? ಆಪ್ಷನ್ ಎ ಆಸ್ಗುಡ್ ಆ್ಯಂಡ್ ಶಾಮ್, ಆಪ್ಷನ್ ಬಿ ಶನೂನ್ ಆ್ಯಂಡ್ ವೀವರ್, ಆಪ್ಷನ್ ಸಿ ರೋಜರ್ಸ್ ಆ್ಯಂಡ್ ಡೆನಿಯಲ್ ಲರ್ನರ್, ಆಪ್ಷನ್ ಡಿ ಎವರೆಟ್ ರೋಜರ್ಸ್. ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಇಟ್ ಈಸ್ ಗಿವನ್ ಬೈ. ಸೊ ಈ ಒಂದು ಸಂವಹನ ಸಂವಹನದ ಮ್ಯಾಥಮೆಟಿಕಲ್ ಮಾದರಿಯನ್ನು ಯಾರು ನೀಡಿದ್ದಾರೆ? ಸೊ ದ ರೈಟ್ ಆನ್ಸರ್ ವಿಲ್ ಬಿ ಶನೂನ್ ಆ್ಯಂಡ್ ವೀವರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್, ಶನೂನ್ ಆ್ಯಂಡ್ ವೀವರ್ have given the mathematical model of communication. So here you can see his model. First one will be information source, next will be transmitter, then channel, then receiver, then destination. So in this way the message is going to reach the destination and there will be noise.
So Shannon and Weaver proposed mathematical model of communication. So this model is known as the mathematical model of communication. So this noise is introduced by Shannon and Weaver. Question number 12. Catwalk is a fine example for option A verbal communication, option B cybernetics, option C interpersonal communication, ಆಪ್ಷನ್ ಡಿ ಕೈನೆಸಿಕ್ಸ್. ಇಲ್ಲಿ ಕ್ಯಾಟ್ವಾಕ್ ಎಂಬುದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ವರ್ಬಲ್ ಸಂವಹನ, ಆಪ್ಷನ್ ಬಿ ಸೈಬರ್ನೆಟಿಕ್ಸ್, ಆಪ್ಷನ್ ಸಿ ಅಂತರ್ ವ್ಯಕ್ತಿ ಸಂವಹನ, ಆಪ್ಷನ್ ಡಿ ಕೈನೆಸಿಕ್ಸ್. So catwalk, it is an example for kinesics. So option D is the right answer. So kinesics, please remember catwalk ಇದು ಒಂದು ಕೈನೆಸಿಕ್ಸ್ಗೆ ಉದಾಹರಣೆಯಾಗಿದೆ. ಸೊ ಕೈನೆಸಿಕ್ಸ್ ಅಂದರೆ ಏನು ಅಂತ ನಾವು ನೋಡೋಣ ಇಲ್ಲಿ. ಸೊ ಬಾಡಿ ಲ್ಯಾಂಗ್ವೇಜ್ ಆರ್ ಕೈನೆಸಿಕ್ಸ್, ಇಟ್ ಈಸ್ ದ ಆರ್ಟಿಕ್ಯುಲೇಷನ್ ಆಫ್ ದ ಬಾಡಿ ಆರ್ ಮೂಮೆಂಟ್ ರಿಸಲ್ಟಿಂಗ್ ಫ್ರಮ್ ಮಸ್ಕ್ಯುಲರ್ ಆ್ಯಂಡ್ ಸ್ಕೆಲೆಟಲ್ ಶೇಪ್, and it is going to include all actions, physical or physiological, automatic reflexes, posture, facial expression, gesture and other body movements. ಸೊ ನಾವು ಮಾಡುವ ಎಲ್ಲ ಇವು ಬಾಡಿ ಮೂಮೆಂಟ್ಗಳು, ಒಂದು ಮುಖದ ಹಾವಭಾವಗಳಾಗಿರ್ಬೋದು, ಸನ್ನೆಗಳಾಗಿರ್ಬೋದು, ಗೆಸ್ಚರ್ ಆಗಿರ್ಬೋದು, ನಾವೊಂದು ನಿಂತುಕೊಳ್ಳುವ ರೀತಿಯಾಗಿರ್ಬೋದು, ಇವೆಲ್ಲವೂ ಕೂಡ ಕೈನೆಸಿಕ್ಸ್ಗೆ ಉದಾಹರಣೆಯಾಗಿವೆ. ಸೊ ಅದೇ ರೀತಿ ಈ ಕ್ಯಾಟ್ವಾಕ್ ಎಂಬುದು ಕೂಡ ಒಂದು ಕೈನೆಸಿಕ್ಸ್ಗೆ ಉದಾಹರಣೆಯಾಗಿದೆ. So body language, body idiom, gesture language, organ language and kinesics acts are just some terms used to depict the kinesics. So question number 13. Two statements 1 and 2 are given below, are followed by two conclusions, and you have to consider the statements are true. Which of the given conclusions logically follows from the given statements? So your statements are: statement 1 is all jungles are elephants. Statement 2 is some elephants are horses. Conclusions are: conclusion A is all horses are jungles. Conclusion B is some elephants are jungles. So here all jungles are elephants. So you can easily solve it by using Venn diagram. So all jungles are elephants. So all jungles are elephants. Then second one is some elephants are horses. Not all the elephants, only some elephants are horses. Yes, now let us see the conclusions. Conclusion 1 is all horses are jungles. So here all jungles are elephants and some elephants are horses. It means no jungle is horse here. No horse is a jungle. So option A will not apply. Conclusion A is not going to apply here. And conclusion B, some elephants are jungles. Yes, here some elephants are jungles. Here all jungles are, yes, all jungles are elephants. It means some elephants are jungles. So option B is going to follow here. So here option B is the right answer. Only conclusion B will follow, because all the jungles are elephants. It means that some elephants are jungles. So option B is correct. ಸೊ ಇಲ್ಲಿ ಇವಾಗ ತಾನೇ ಓದಿದ್ವಿ, ಈ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. ಯಾವ ನಿರ್ಧಾರಗಳು ಹೇಳಿಕೆಗೆ ಅನುಗುಣವಾಗಿ ತರ್ಕಬದ್ಧವಾಗಿವೆ ಎಂಬುದನ್ನು ಕಂಡುಹಿಡಿಯಬೇಕಾಗ್ತಾ ಇದೆ. ಹೇಳಿಕೆಗಳು ಎಲ್ಲ ಕಾಡುಗಳು ಆನೆಗಳಾಗಿರುತ್ತವೆ, ಕೆಲವು ಆನೆಗಳು ಕುದುರೆಗಳಾಗಿರುತ್ತವೆ. ನಿರ್ಧಾರಗಳು ಎಲ್ಲ ಕುದುರೆಗಳು ಕಾಡುಗಳಾಗಿರುತ್ತವೆ, ಕೆಲವು ಆನೆಗಳು ಕಾಡುಗಳಾಗಿರುತ್ತವೆ. ಸೊ ಇವಾಗ ತಾನೇ ನಾವು ಬಿಡಿಸಿದ್ವಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕೇವಲ ನಿರ್ಧಾರ ಬಿ ಸರಿಯಾಗಿದೆ. Question number 14. In the following question, a statement is followed by two assumptions, assumption 1 and 2. An assumption is something supposed or taken for granted. Consider the statement and the following assumptions and decide which of the following assumption is implicit in the statement. Here the statement is enroll with us before 15th September to get the advantage of our 20% discount offer. Yes, the statement is enroll with us before 15th December to get advantage of our 20% discount. Assumptions are: assumption 1 is discount offer is bound to attract good students as well.
And second one is, even those students who cannot afford to pay the fees of coaching classes may join this class. Option A, only assumption 1 is implicit. Option B, only assumption 2 is implicit. Option C, neither assumption 1 nor 2 is implicit. Option D, both the assumptions are implicit. ಸೊ ಇಲ್ಲಿ ಕನ್ನಡದಲ್ಲಿಯೂ ಕೂಡ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ ಏನಿದೆ, ನೀವು 15 ಡಿಸೆಂಬರ್ ಒಳಗೆ ನಮ್ಮಲ್ಲಿ ದಾಖಲಾದರೆ 20% ರಿಯಾಯಿತಿಯನ್ನು ಕೊಡಲಾಗುವುದು. ಇದು ಒಂದು ತರಬೇತಿ ನಡೆಸುವವರ ಜಾಹೀರಾತು. ನೀವು 15 ಡಿಸೆಂಬರ್ ಒಳಗಡೆ ನಮ್ಮಲ್ಲಿ ದಾಖಲಾದರೆ 20% ರಿಯಾಯಿತಿಯನ್ನು ಕೊಡಲಾಗ್ತಾ ಇದೆ. ಊಹೆ 1 ಏನು ಹೇಳ್ತಾ ಇದೆ, ರಿಯಾಯಿತಿಯ ಪ್ರಸ್ತಾಪವು ಉತ್ತಮ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಕಾರಣವಾಗುತ್ತದೆ. ಇದು ಸರಿಯಾಗಲ್ಲ, ಏಕೆಂದರೆ ಇಲ್ಲಿ ನಾವು ಡಿಸ್ಕೌಂಟನ್ನು ಕೇವಲ ಉತ್ತಮ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ನೀಡ್ತಾ ಇಲ್ಲ. ನೆಕ್ಸ್ಟ್, ತರಬೇತಿ ಶುಲ್ಕವನ್ನು ಭರಿಸಲು ಸಾಧ್ಯವಾಗದ ವಿದ್ಯಾರ್ಥಿಗಳು ಕೂಡ ಈ ತರಬೇತಿಗೆ ಸೇರಬಹುದು. ಇದು ಕೂಡ ಇಲ್ಲಿ ರಾಂಗ್ ಆಗ್ತಾ ಇದೆ, ಏಕೆಂದರೆ ಇಲ್ಲಿ ಅವರು ಕೇವಲ 20% ರಿಯಾಯಿತಿಯನ್ನು ನೀಡ್ತಾ ಇದ್ದಾರೆ. ಶುಲ್ಕವನ್ನು ಫ್ರೀಯಾಗಿ ಕೋಚಿಂಗನ್ನು ನೀಡ್ತಾ ಇಲ್ಲ. ಬಟ್ ಅಸಂಪ್ಷನ್ 2 ಏನು ಹೇಳ್ತಾ ಇದೆ, ತರಬೇತಿ ಶುಲ್ಕವನ್ನು ಭರಿಸಲು ಸಾಧ್ಯವಾಗದ ವಿದ್ಯಾರ್ಥಿಗಳು ತರಬೇತಿಗೆ ಸೇರಬಹುದು. ಸೊ ಇದು ಕೂಡ ಇಲ್ಲಿ ಅಪ್ಲೈ ಆಗ್ತಾ ಇಲ್ಲ. ಸೊ ಹೀಗಾಗಿ ಆಪ್ಷನ್ ಸಿ, ಊಹೆ 1 ಮತ್ತು 2 ಸೂಚ್ಯವಾಗಿಲ್ಲ. ಸೊ ಹಿಯರ್ ನೈದರ್ assumption 1 nor assumption 2 is going to implicit. Option C is correct. So because here option A is assumption 1 is discount offer is bound to attract good students. So discount option is not given only to attract the good students, and even those students who cannot afford to pay the fees of coaching class may join. This is not stated in the statement, so this is also not implicit. Sorry. Question number 15. The question below is followed by two arguments, 1 and 2. Decide which of the argument is strong and which is weak. And the statement is, should public holidays be declared on demise of important national leaders? Argument 1 is, no such unscheduled holiday hamper the national progress. Option 2, yes, people would like to pay their homage to the departed soul. So here 4 options are given. Yes, statement is, should public holidays be declared on demise of important national leaders? Argument 1, no such unscheduled holiday will hamper the national progress. This is correct here. Second one, people would like to pay their homage to the departed soul. So this will not apply here. So option A is correct. Only argument 1 is strong. ಎಸ್, ಈ ಕೆಳಗಿನ ಪ್ರಶ್ನೆಯಲ್ಲಿ 2 ವಾದಗಳನ್ನು ಕೊಡಲಾಗಿದೆ. ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಎಂಬುದನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಸೊ ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಬಂದ್ಬಿಟ್ಟು, ರಾಷ್ಟ್ರೀಯ ನಾಯಕರು ಮರಣ ಹೊಂದಿದಾಗ ಸಾರ್ವಜನಿಕ ರಜಾ ದಿನಗಳೆಂದು ಘೋಷಣೆ ಮಾಡಬೇಕೇ? ವಾದ 1 ಏನು ಹೇಳ್ತಾ ಇದೆ, ಇಲ್ಲ, ಅಂತಹ ಅನಿಗದಿತ ರಜಾ ರಾಷ್ಟ್ರೀಯ ಪ್ರಗತಿಯನ್ನು ಕುಂಠಿತಗೊಳಿಸ್ತಾ ಇದೆ. ಎಸ್, ಇದು ಕರೆಕ್ಟ್ ಆಗಿದೆ. ರಜಾ ದಿನ ಅಂತ ನೀಡಿದರೆ ರಾಷ್ಟ್ರೀಯ ಪ್ರಗತಿ ಕಡಿಮೆ ಆಗ್ತಾ ಇದೆ. ಎಸ್, ಕರೆಕ್ಟ್. ಆಪ್ಷನ್ 2 ಏನಿದೆ, ಹೌದು, ಜನರ ಅಗಲಿದ ಆತ್ಮಕ್ಕೆ ತಮ್ಮ ಗೌರವಾರ್ಪಣೆ ಸಲ್ಲಿಸಲು ಇಚ್ಛಿಸುತ್ತಾರೆ. ಸೊ ಇದು ಅಷ್ಟೊಂದು ಅಪ್ಲೈ ಆಗ್ತಾ ಇಲ್ಲ. ಸೊ ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ. ಕೇವಲ ವಾದ 1 ಪ್ರಬಲವಾಗಿದೆ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2022 ಪೇಪರ್ 1 ಪತ್ರಿಕೆಯ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದರೆ, ಇಲ್ಲಿ ಸಂಪೂರ್ಣ ಪಠ್ಯಕ್ರಮದಲ್ಲಿ ಉಪನ್ಯಾಸಗಳನ್ನು ನೀಡ್ತಾ ಇದ್ದೀವಿ. MCQ ಉಪನ್ಯಾಸಗಳನ್ನು ನೀಡ್ತಾ ಇದ್ದೀವಿ. MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಸಂಪೂರ್ಣ ಪಠ್ಯಕ್ರಮದ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಎಲ್ಲ ಘಟಕಗಳ ಮೇಲೆ ನೋಟ್ಸನ್ನು ನೀಡ್ತಾ ಇದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಇಲ್ಲಿ ಆ್ಯಕ್ಚುಲ್ ಫೀಸ್ ಬಂದುಬಿಟ್ಟು 2500 ರುಪೀಸ್ ಈ ಒಂದು ಕೋರ್ಸ್ ಫೀಸನ್ನು ಫಿಕ್ಸ್ ಮಾಡಿದ್ದೀವಿ. ಸೊ ನೀವೇನಾದರೂ ಈ ಒಂದು ವಾರದಲ್ಲಿ ಜಾಯಿನ್ ಆದರೆ ನಿಮಗೆ 2000 ರುಪೀಸ್ನಲ್ಲಿ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಸಿಗ್ತಾ ಇದೆ. ಸೊ ಇದಕ್ಕಾಗಿ ನೀವು ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿರುವ ಮಟೀರಿಯಲ್ನೆಲ್ಲ ನೋಡ್ಕೊಳ್ಬೋದು. ಅದೇ ರೀತಿ ನೀವು ಜಾಯಿನ್ ಆಗಲು ಈ ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅಲ್ಲಿಂದನೂ ಕೂಡ ನೀವು
ಪೇ ಮಾಡ್ಬೋದು ಅಥವಾ ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಲಭ್ಯವಿದೆ, ಜೊತೆಗೆ ಕನ್ನಡದಲ್ಲಿಯೂ ಕೂಡ ಲಭ್ಯವಿದೆ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಅಟೆಂಡ್ 50 ಮಾಕ್ ಟೆಸ್ಟ್ plus theory lectures are available, MCQ lectures are available, even you will get solved question papers from 2013 to 2020. ಎಸ್, ಅದೇ ರೀತಿ ನೀವು ನಮ್ಮ ಡೈಲಿ ವಿಡಿಯೋ ಕ್ಲಾಸಸ್ಗಳ ಒಂದು ಲಿಂಕನ್ನು ಪಡೆಯಲು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ನೀವು ಟೆಲಿಗ್ರಾಮ್ನಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಒಂದು ಚಾನಲ್ ನಿಮಗೆ ಸಿಗ್ತಾ ಇದೆ, ನೀವು ಕೂಡಲೇ ಜಾಯ್ನ್ ಆಗಿ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.